ಅಲ್ಲ ಕಣೆ, ಕೆಲಸ ಮಾಡೋದಕ್ಕಾಗಲ್ಲ. ನೀನು ಸುಮ್ಮನೆ ಅಲ್ಲಿಗಾದರೂ ಹೋಗ್ತೀಯ ಅಂದ್ರೆ ನಿಮ್ಮಮ್ಮ ಅಲ್ಲಿಗೆ ಚೆನ್ನಾಗಿರೋರನ್ನ ನೋಡ್ಕೊಳ್ಳೋಕೆ ಹೋಗೈತೆ. ಅಲ್ಲ ಅವಳಿಗೆ ಚೆನ್ನಾಗಿಲ್ಲ ಅಂತಾಳಲ್ಲ, ಊರಿಗೆ ಬರ್ತೀನಿ ಅಂತಾಳಲ್ಲ, ಹೋಗಿ ಮಾಡಿಕ್ಕನ ಅಂಬೋದು ಬೇಡವಾ ನಿಮ್ಮಮ್ಮನಿಗೆ? ನಿಮ್ಮಮ್ಮನೂ ಕರೆಯೋಂಗಿಲ್ಲ, ನಿಮ್ಮ ಅಕ್ಕ ನೋಡಿದ್ರೆ ಬರಬೇಡ ಅಂತ ಹೇಳುತ್ತೆ ಫೋನ್ ಮಾಡಿ. ನೀನು ಮಕ್ಕ ಇಲ್ಲಿ ಬಿಟ್ಕೊಂಡು ಕೂತ್ಕೊಂಡ್ರೆ ಯಾರು ನೋಡಲ್ಲ ಸುಗುಣ. ಎದ್ದಳೆ, ಎದ್ದು ಧೈರ್ಯವಾಗಿ ಮಾಡ್ಕೊಂಡು ತಿಂತೀನಿ ಏನು ಬೇಕು. ಧೈರ್ಯ ಇದ್ದರೆ ಮಾತ್ರ ಏನೇ ಕೆಲಸ ಮಾಡಿದಕ್ಕೂ. ನಿಮ್ಮ ಅಕ್ಕ ಹಿಂಗೆ ಇಲ್ಲೇ ಬಿಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಅಯ್ಯೋ ರೀ, ನಾನೇ ನಾಟಕ ಮಾಡ್ತಾ ಇದ್ದೀನ, ನೀವು ಹಂಗೆ ಬೈತೀರ? ನಿಜವಾಗ್ಲೂ ಆಗ್ತಿಲ್ಲ ಕಣ್ರಿ, ನನಗೆ ತುಂಬ ಸುಸ್ತಾಗ್ತೈತೆ. ಡಾಕ್ಟ್ರು ಏನಾಗಲ್ಲ ಮಾತ್ರೆ ತಗೋ ಅಂತ ಹೇಳ್ತಾರೆ, ಮಾತ್ರೆನೂ ತಗೊಂಡಿದ್ದೀನಿ, ಹಂಗಂದ್ರೆ ಸುಸ್ತಾಗ್ತೈತೆ. ಏನು ನಾನೇ ನಾಟಕ ಮಾಡ್ತಾ ಇದ್ದೀನ? ನೀವು ಹಂಗೆ ಸೆಟ್ ಆಗ್ತೀರಾ? ಏನು ಮಾಡೋಣ? ನಾನು ನಮ್ಮ ಅಕ್ಕನ ಬರ್ತೀನಿ ಅಂದರೆ ನಮ್ಮ ಅಕ್ಕ ಬೇಡ ಅಂತ ಅಂದ್ಲು. ಹೋಗ್ತೀನಿ ಅಂತ ಹೇಳಲಿಲ್ವ ನಮ್ಮ ಅಕ್ಕರ ಊರಿಗೆ? ನಮ್ಮ ಅಮ್ಮ ಬರ್ತೀನಿ ಮಕ್ಕಳಮ್ಮ, ಇನ್ನು 2 ದಿವಸ ಬರುವಂತೆ ಅಂತ ಹೇಳೈತೆ. ನಂದು 2 ದಿವಸ ಹೋಗ್ತೀನಿ ತಡೀರಿ. ನಮ್ಮಮ್ಮ ಏನು ಅಂತದೆ, ಒಂದಿಟ್ಟು ಮಾಡಿಕೊಟ್ರೆ ಸಾವ್ಕೊಂತೇನಮ್ಮ ನೀನು? ಹೇಳತ್ಲಾಗ ಒಂದಿಟ್ಟು ಕೆಲಸ ಮಾಡ್ಕೊಡೋಕ್ಕಾಗಲ್ವ ಇವಳಿಗೆ? ಪಾಪ ಸುಸ್ತಾಗುತ್ತೆ ಅಂತಾಳೆ. ಅಯ್ಯೋ ಆಗಲ್ಲಪ್ಪ, ನಾ ಪ್ರತಿಯೊಂದು ಕೆಲಸನೂ ಮಾಡ್ಕೊಡಕ್ಕೆ. ಏನೋ ಮುಂದಿನ ಮಾಡ್ಕೊಡ್ಬೋದು, 2 ದಿನ ಮಾಡ್ಕೊಡ್ಬೋದು. ನಮಗೆ ದಿನ ಮಾಡೋಕ್ಕಾಗಲ್ಲಪ್ಪ. ನನಗೆ ಹಾಲೇನಿ ಒಟ್ಟು ಕೈ ಕಾಲೆಲ್ಲ ಇದ್ದಾವೆ, ಕೈ ಕಾಲೆಲ್ಲ ಸುಸ್ತಾದಂಗೆ ಆಗುತ್ತೆ. ನನಗೆ ಹಾಲೇನಿ ಮೊದಲು ನಂಗೆ ಬದುಕು ಮಾಡೋಕ್ಕಾಗಲ್ಲ ಕಣ್ಪಪ್ಪ. ನಾನು ಆ ಹುಡುಗಿನ ಒಂದಿಟ್ಟು ಆಡಿಸ್ಕೊಂಡು ಹಂಗೆ ಇರ್ತೀನಿ ಅಷ್ಟೇನಿ. ಮಾಡ್ಕೊಂಡು ಉಣ್ಬೇಕು ಹಂಸುಗಳು ಮಾ ಕೇಳಿಬಿಟ್ರೆ ಆಗುತ್ತೆ. ನೀನು ಹೇಳತ್ತ ಅವಳಿಗೆ ನಮ್ಮ ಚೈತ್ರ ಗನ್ವ ಮಾಡ್ಕೊಂಡು ಉಣ್ತಾಳೆ. ಅವಳು ಈಗ 2 ತಿಂಗಳಾಗಿ ಐತೆ. ಅವಳು ಒಂದಿಟ್ಟು ಸುಸ್ತಂಬಲ್ಲ, ನೆಲನೂ ಅವಳೇ ಒರೆಸ್ತಾಳೆ. ನನಗೇನು ಬದುಕೇಳಲ್ಲಮ್ಮ ಅವಳು. ಎಲ್ಲರಿಗೂ ಒಂದೇ ಸಮಕ್ಕೆ ಇರ್ಬೇಕಂದ್ರೆ ಆಗುತ್ತೇನಂತೆ. ಅವಾಗ ಕೆಲಸ ಮಾಡುತ್ತೆ ಅಂತ ನಾನು ಮಾಡಬೇಕಾ? ನನಗೆ ಆಗೋದಿಲ್ಲ ಮಾಡೋಕ್ಕೆ. ಅದಕ್ಕೇನೆ ಮಾಡೋಂಗಿದ್ರೆ ನಾನೇನು ಹೇಳಿಸ್ಕೊಂತಿರ್ಲಿಲ್ಲ ಯಾರ ಹತ್ರ. ನನ್ನ ಕೆಲಸ ನಾನು ಮಾಡ್ಕೊಬಿಡ್ತಿದ್ದೆ. ನನಗೆ ಆಗೋದಿಲ್ಲ ಸುಗುಣ. ನೋಡಿ, ಯಾರು ಮಾಡ್ಕೊಡಲ್ಲ. ನಿನ್ನ ಪಾಡಿಗೆ ನೀನು ಎಲ್ಲ ಮಾಡ್ಕೊಂಡು ತಿನ್ನು ಅಷ್ಟೇ. ನಿನಗೇನು ಬೇಕಾದನ್ನ ನೋಡಿ. ನಿಮ್ಮ ಅಕ್ಕ ಸಮೇತ ನಿನಗೆ ಕರೀಲಿಲ್ಲ, ಯಾರು ನೋಡಲ್ಲ. ನಿಮ್ಮಮ್ಮ ಬರುತ್ತಾ ಅಂದರೆ ನಿಮ್ಮಮ್ಮ ಅವ್ರಿಗೆ ಅಕ್ಕಿ ರಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಮ್ಮ ಅಲ್ಲೇ ಐತಿ. ಬರಬೇಕು ಅಂಬೋದು ಒಂದು ಸ್ವಲ್ಪನಾದರೂ ಗೊತ್ತಾಗಲ್ಲ ನಿಮ್ಮಮ್ಮಗೆ ಹೇಳತ್ಲಾಗೆ. ಹೋಗು, ಸ್ವಲ್ಪ ದಿನ ಹೋಗಿ ನಿಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ತಡಿ. ಅಲ್ಲ ಕಣತೆ, ಅವ್ರ ಪಾಪ ಅವಳು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾಳೆ. ನೀವು ನೋಡಿದ್ರೆ ಅಲ್ಲಿ ಚೆನ್ನಾಗಿರೋರಿಗೆ ನಾವು ಅದು ಮಾಡಿಕೊಡ್ಬೇಕು ಇದು ಮಾಡಿಕೊಡ್ಬೇಕು ಅಂತ ಹೇಳ್ತೀರಂತ ನಿಮ್ಮ ಅಕ್ಕರಿಗೆ ಫೋನ್ ಮಾಡ್ತೀನಿ. ಬಿಡ್ರಿ, ಏನು ಬೈಯೋಕೆ ಹೋಗ್ಬಿಡ್ರಿ. ಅದು ಯಾಕೆ ಬೈತೀರಾ? ನಮ್ಮ ಅಕ್ಕನ ಯಾಕೆ ಬೈತೀರಾ? ಅವಳಿರೋ ಪರಿಸ್ಥಿತಿ ಹೇಳವಳು, ಯಾಕೆ ಬೈಯೋಕೆ ಹೋಗ್ತೀರಿ? ಸುಮ್ಮನೆ ಇರ್ರಿ. ಬೈಯಲ್ಲಪ್ಪ, ಬೈಯ ಹೇಳ್ತೀನಿ. ಅಲ್ಲ ರಮ್ಮಯ್ಯ ನೋಡು, ಅವಳು ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿ ಅವಳಲ್ಲ ತೆಗಿ ಹೋಗೋಣ. ಇನ್ನೊಂದೇನು ಯಾವಾಗೇನ ಬಂದ ಮಾಡ್ಕೊಡ್ತೀನಿ ಕಣಮ್ಮ, ಇಲ್ಲಾಂದ್ರೆ ಕೂಲರ್ನಿಗೆ ಮಾಡಿಸ್ಕೆ ಹೇಳು ಬರೋಣ. ಸೆನಕಿಲ್ದಾರ ನೋಡ್ಬೇಕಪ್ಪ ಇಲ್ಲಿ ಬಂದು. ಅವಳು ರಮ್ಮಯ್ಯ ಸೆನಕಿರೋದು ನಾನು ಅಕ್ಕಿರಾಗಿ ಮಾಡ್ಕೊಡ್ತೀನಿ ಅಂತ ಅಲ್ಲಿರಕ್ಕೆ ಹೋದ್ರಿ. ಎಲ್ಲ ಸಾಂಬಾರು ಪುಡಿ ಮಾಡಿಕೊಡ್ಬೇಕು, ಎಲ್ಲ ಅದನ್ನು ಮಾಡ್ಕೊಡ್ಬೇಕು ಇದು ಮಾಡಿಕೊಡ್ಬೇಕು ಅಂತ. ಚೆನ್ನಾಗಿಲ್ದಾಳ ಮಗಳನ್ನ ನೋಡಬೇಕು. ಅಲ್ಲ ಇವಳು ಹೋಗ್ದಂಗೆ ಹೇಳ್ದಂಗೆ ಫೋನ್ ಮಾಡಿ ಹೇಳಲ್ಲ ಪಾಪ. ಸರಿ ಅಬ್ಬಯ್ಯ, ನೀವು ನೋಡಿದ್ರೆ ಇಷ್ಟು ದಿನ ಇದ್ರಿ ಎಲ್ಲ ನಿಮ್ಮ ತಂಗಿ ಆಡ್ತೀನಿ ಬತ್ತೀನಿ ಅಂದಿದ್ದಕ್ಕೆ ನೀವು ಸಹಿಸ್ಕೊಂಬ್ಲಿಲ್ಲ ಅಂತ ಹೇಳ್ತೀನಿ. ಅಲ್ಲೋಡೇರಿ ಬೈದೆ ಮತ್ತೆ. ಬಿಡ್ರಿ, ಮಾಡಿಬಿಡ್ರಿ, ನಮ್ಮ ಅಕ್ಕ ಬೇಜಾರಾಗ್ತಾಳೆ. ಆಗಲಿ ಅಂತಾಳೆ ಮತ್ತೆ ಮಾಡ್ತೀರ? ಸುಮ್ಮನಿರು ನೀನು. ಅವ್ರು ಮಾತ್ರ ಬಂದು 3 ತಿಂಗಳು 4 ತಿಂಗಳು ಗಟ್ಟಲೆ ಇದ್ದೋದ್ರಲ್ಲ ನಮ್ಮ ಮನೆಯಾಗೆ. ಇವಾಗ ನೋಡಿ ಪಾಪ, ನೀನು ಚೆನ್ನಾಗಿಲ್ದಂಗೆ ಕೂತ್ಕೊಂಡಿದ್ಯಾ. ಬಾರಮ್ಮ ಒಂದು 2 ದಿವಸ ಇದ್ದೋಗಂತೆ ಅಂತವ್ರು ಕರೀಲಿಲ್ವಲ್ಲ. ಅಲ್ಲ ನಿಮ್ಮ ಅಮ್ಮನಾಗಲಿ ಅವಳಿಗೆ ಚೆನ್ನಾಗಿಲ್ವಲ್ಲ, ತೆಗಿ ಹೋಗೋಣ ಅಂತ ಹೇಳಿ ಬರಲಿಲ್ವಲ್ಲ ನಿಮ್ಮ ಅಮ್ಮ. ಇನ್ನೊಂದು ಅದಕ್ಕೆ ಫೋನ್ ಮಾಡಿ ಸರಿಯಾಗಿ ಹೇಳ್ತೀನಿ ತಡಿ. ನಮಗೆ ಆಗಲ್ಲ. ನಮ್ಗೆ ಆಗಂಗಿದ್ರೆ ನಾವೇನು ಹೇಳಿಸ್ಕೊಂತಿರ್ಲಿಲ್ಲ, ಮಾಡಿ ಇಕ್ತಿದ್ದೀವಿ. ದಿನ ನಮ್ಮ ಕೈಲಿ ಮಾಡಿಕ್ಕಾಗಲ್ಲ. ನಾವು ಹುಡುಗಿನ ನೋಡ್ಕೊಂತೀವಿ, ಹುಡುಗಿನ ನೋಡ್ಕೊಂಡು ಅತ್ತೆ ಹಂಗೆ ಇರ್ತೀವಿ. ಅದು ಬೇಕಾದ್ರೆ ಹುಡುಗರ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ನನಗೆ ಅಲ್ಲೇ ಬದುಕು ಮಾಡೋಕ್ಕಾಗಲ್ಲ ಮೊದಲಿಂದ ಟೀನ. ನೀನು ಯಾತು ಮಾಡಲ್ಲ, ಮಕ್ಕಳೇ ಬಿಟ್ರೆ ಆಗಲ್ಲ. ನಮ್ಮ ಚೈತ್ರ ನೋಡಿ ಹೆಂಗೆ ಮಾಡ್ತಾಳೆ. ಅವಾಗಲೂ ಗಾರ್ಮೆಂಟ್ಸ್ಗೋಬೇಕಾರೆ ಹೆಂಗೆ ಮಾಡ್ಕೊಂಡು ಹೋಗಾಳು. ಒಂದು 2 ದಿನ ಅಷ್ಟೇ ಹಂಗಂದ್ಲು. ಆಮೇಲೆ ತಿರ್ಗಿ ನಂದು 2 ದಿನಕ್ಕೆ ಸೆನಕ್ಕಾದ್ಲಮ್ಮ. ನೀನು ವಾರದಿಂದ ಮನೆ ಕೇಳಿದ್ಯಾ ಸೆನಕ್ಕಿಲ್ಲ ಅಂತ. ನೀನು ಹಿಂಗೆ ಮಕ್ಕಳೇ ಬಿಟ್ರೆ ಆಗಲ್ಲ. ಸುಮ್ಮನಿರತ್ತೆ ಅತ್ತ ಇವತ್ತೇ ಒಂದು. ಹಲೋ, ಅಲ್ಲ ಅಕ್ಕ, ನಾನು ವರ್ಷ. ಗೊತ್ತಾಯ್ತು, ಹೇಳಪ್ಪ ವರ್ಷ. ಚೆನ್ನಾಗಿದ್ದೀರಾ? ಸುಗುಣ ಚೆನ್ನಾಗಿದ್ದಾಳ? ಚೆನ್ನಾಗಿಲ್ಲ ಕಣಕ್ಕ, ಅದಕ್ಕೆ ಫೋನ್ ಮಾಡಿದೆ. ಅವಳು ಎದ್ದಿಲ್ಲ, ಮಾಡ್ಕೊಂಡು ಉಂಡಿಲ್ಲ, ಏನಿಲ್ಲ. ಅವಳು ಸುಮ್ಮನೆ ಮಲ್ಕೊಂಡಿದ್ದಾಳೆ. ಅಲ್ಲ ನೀವು ನಿಮ್ಮ ಅಮ್ಮನಾದರೂ ಕಳಿಸ್ಬೇಕಾ? ಇಲ್ಲಿ ಊರಿಗೆ ಬತ್ತಾಳ ಅವಳು. ನೀವು ಅಲ್ಲೇ ಇಟ್ಕೊಂಡಿದ್ದೀರಲ್ಲಕ್ಕ. ಅವಳು ಪಾಪ ಚೆನ್ನಾಗಿಲ್ಲ, ಇಲ್ಲಿ ಅಡುಗೆ ಮಾಡಿಟ್ಟಿರ, ನನಗೂ ಊಟಕ್ಕೆ ಮಾಡಿಕ್ಕಿಲ್ಲ, ಏನಿಲ್ಲ. ಅವಳು ಒಂದು ಲೋಟ ಹಾಲು ಕಾಸ್ಕೊಂಡು ಕುಡಿಯೋಕ್ಕೂ ಆಗ್ತಾಯಿಲ್ಲ ಅವಳಿಗೆ ಎದ್ದು. ನೀವು ನೋಡಿದ್ರೆ ಅಲ್ಲಿಗೆ ಬರ್ತೀನಿ ಅಂದರೆ 2 ದಿವಸ ಬರ್ತೀವಿ ಅಂದಿದ್ದಕ್ಕೆ ಬೇಡ ಅಂತ ಹೇಳಿದ್ರಿ. ನೀವು ಯಾವ ಸೀಮೆಕ್ಕಿಲ್ಲದಕ್ಕ ಅಕ್ಕ? ನಮ್ಮ ಮನೆಗೆ ಮಾತ್ರ 3 ತಿಂಗಳು ಗಟ್ಟಲೆ ತಂಗಿ ಮನೆ ಅಂತ ಇದ್ದೋದ್ರಲ್ಲ. ನನ್ನ ತಂಗಿ ಹಿಂಗೆ ಹೇಳ್ತಾ ಇದ್ದಾಳಲ್ಲ, ಚೆನ್ನಾಗಿಲ್ಲ, ತೆಗಿ 2 ದಿವಸ ಕರೆಸ್ಕೊಂಡು ಮಾಡಿಟ್ಕೊಡೋಣ ಅನ್ನೋದೇನಾದರೂ ಸ್ವಲ್ಪನಾದರೂ ನಿಮಗೆ ಅನ್ಸಲ್ವಾ ಅಕ್ಕ? ನೀವೆಂಥವ್ರಕ್ಕ? ನೀವು ಇಂಥವ್ರು ಇರ್ತಾರೆ ಅಕ್ಕ ತಂಗಿಯವರು? ಅಲ್ಲ ನಿಮ್ಮ ಅಮ್ಮ ಹೋಗ್ಲಿ, ನಿಮ್ಮ ಅಮ್ಮನಾದ್ರೂ ಹೋಗಮ್ಮ. ನಾನು ಮತ್ತೆ ಅಕ್ಕಿರಾಗಿ ಮಾಡಿಸ್ಕೊಳ್ಳೋದು ಯಾವ ದೊಡ್ಡ ಇದು ಕೆಲಸ? ಯಾರ ಹತ್ರನಾದ್ರೂ ಬೇಕಾದ್ರೆ 200 ರೂಪಾಯಿ ಕೂಲಿ ಕೊಟ್ಟರೆ ಮಾಡಿಸ್ಕೊಂತೀನಿ. ಹೋಗ ಅವಳು ನೋಡ್ಕೊಳಮ್ಮ ಅಂತ ನಿಮ್ಮ ಅಮ್ಮನಾದ್ರೂ ಕಳಿಸ್ಲಿಲ್ಲ? ಅವತ್ತೇನೂ ಬರಲಿಲ್ವಲ್ಲ, ಅಲ್ಲೇ ಐತೆ. ಅಲ್ಲ ಅವಳ ಬಗ್ಗೆ ಏನಾದರೂ ನಿಮ್ಗೊಂದು ಸ್ವಲ್ಪನಾದ್ರೂ ಕಾಳಜಿ ಐತೋ ಇಲ್ವೋ? ತಿನ್ನೋದ್ರಲ್ಲ 3 ತಿಂಗಳು ಸೇರ್ಕೊಂಡು ದೊಡ್ಡರ್ನ
ಅಲ್ಲ ನಾನು ಏನು ತೀರಾ ಹಂಗಾಗೈತೇನು, ನಾನು ಇಲ್ಲನ ಚೆನ್ನಾಗಿದ್ದಾಳೆ ಏನೋ, ತೀರಾ ಒಂದಿಷ್ಟು ಅದೇ ಸುಸ್ತು ಅಂತಾರೆ, ಊಟ ಸೇರಲ್ಲ, ವಾಂತಿ ಪಂತಿ ಆಗುತ್ತೇನೋ. ಬಂದು ತಮ್ಮಯ್ಯ ಇನ್ನೇನು ನೆನ್ನೆಸೆ ಎಲ್ಲ ಅಕ್ಕಿರಾಗಿ ಮಾಡಿಸ್ಕೊಂಡಿದ್ದೀನಿ. ಇವತ್ತು ಧನ್ಯ ಎಲ್ಲ ಉರಿಬೇಕು, ಮೆಣಸಿನ್ಕಾಯಿ ಎಲ್ಲ ಸೋಸಿ, ಅದೇ ನನಗೆಲ್ಲ ಖಾರದ ಪುಡಿ ಮಾಡೋಕ್ಕೆ, ಅದೆಲ್ಲ ಖಾರದ ಪುಡಿ ಮೆಣಸಿನ್ಕಾಯಿ ಎಲ್ಲ ಪುಡಿ ಮಾಡಬೇಕು. ಆ ಸಾಂಬಾರು ಧನ್ಯ ಪುಡಿ ಮಾಡೋದಕ್ಕೆ ಬೇರೆ ನನಗೆ ಐಟಮ್ ಅದಕ್ಕೆಲ್ಲ ಹಾಕಕ್ಕೆ ಬರಲ್ಲ. ನಮ್ಮ ಅಮ್ಮ ಆದರೆ ಧನ್ಯ ಪೌಡ್ರ್ ಚೆನ್ನಾಗಿ ಮಾಡುತ್ತೆ ಅಂತೇಳಿ ಅಮ್ಮ ಇಂತೆಗೆ ಮಾಡಿಸ್ಕಮನ ಅಂತೇಳಿ ಅದಕ್ಕೆ ತರಿಸಿದ್ದೀನಿ. ಇವತ್ತೊಂದು ಸ್ವಲ್ಪ ರಾಗಿ ಇದಾವೆ, ರಾಗಿ ಎಲ್ಲ ಮಾಡಿಸ್ಕೊಂಡು ಅದನ್ನೆಲ್ಲ ಮಾಡಿಸಿ ನಾಳೆ ಕಳಿಸ್ತೀನಿ. ನಾಳೆ ಕಳಿಸೂರಿಕೆ. ಅಲ್ಲ ಕಣಕ್ಕ, ನೀವು ನಿಮ್ಮದೇ ಯೋಚನೆ ಮಾಡ್ತೀರ ಹೊರತು ನಿನ್ನ ತಂಗಿ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಲ್ವಲ್ಲ ಅಕ್ಕ. ನಾವು ಮಕ್ಕಳಿಲ್ಲ ಅಂತ ಹೇಳಿ ಇಷ್ಟು ದಿನ ಗೋಳಾಡ್ತಿದ್ವಿ, ಇವಾಗ ಹೆಂಗ ನಮಗೆ ಮಕ್ಕಳಾಗಿದೆ, ಸ್ವಲ್ಪ ದಿನ ಸೂಕ್ಷ್ಮವಾಗಿ ನೋಡ್ಕೊಂಡು ಕಳಿಸ್ಬೇಕು ಅನ್ನೋದೇನಿಲ್ವಾ ನಿಮಗೆ? ಹೆಂಗೆ ಹೇಳ್ತೀರಿ ಹೇಳಕ್ಕ? ಅದೇನು ಯಾವುದು ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋದು ನಿಮ್ಮ ಕೆಲಸ ಆಗಬೇಕು ಮುಂಚೆಗೆ, ಯಾರ್ದು ಹೆಂಗಾದರೂ ಆಗಲಿ. ಅಲ್ಲ 2 ದಿವಸ ಬರ್ತೀನಿ ಅಂತ ಹೇಳಿದ್ರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾತು ಗೊತ್ತಾ? ನಮ್ಮ ಅಕ್ಕ ಹಿಂಗೆ ಮಾತಾಡಿದ್ಲಲ್ಲ ಅಂತ ಹೇಳಿ. ಹೇಳಕ್ಕ, ನಿಮ್ಮಂಥರ ಅಕ್ಕರಿದ್ರೇನು ಬಿಟ್ರೇನು? ಇಡಕ್ಕ ಫೋನು ಫಸ್ಟು. ಅಲ್ಲ ವರ್ಷ ಕಟ್ ಮಾಡ್ಬೇಡ್ತಾಳೆ, ಸುಗುಣಿದ್ರೆ ಕೊಡಿಲಿ. ಇಲ್ಲ ನಾನು ಬಾ ಅಂತ ಹೇಳ್ತಿದ್ದೆ, ನಮ್ಮ ಅಯ್ಯಪ್ಪನೂ ನಮ್ಮ ಅತ್ತೆ ಒಳ್ಳೆಯವರಲ್ಲ ಅದಕ್ಕಾಗಿನ. ಸುಮ್ಕಿರಕ್ಕ, ಅವೆಲ್ಲ ಏನು ಕಾರಣ ಹೇಳ್ಬೇಡ, ಕಟ್ ಮಾಡು ಫೋನ್. ಸುಮ್ಮನೆ ಯಾಕೆ ಸುಮ್ಮನೆ ನಿಮ್ತಾಗ ಯಾಕೆ ಮಾತು? ಅಲ್ಲ ರೀ, ಹಂಗೆ ಬೈದ್ರೆ ನಮ್ಮ ಅಕ್ಕ ಬೇಜಾರಾಗಲ್ವಾ? ಸುಮ್ಮನಿರೇ ಸುಗಣ. ಅವ್ರು ನನ್ನ ತಂಗಿ ಬೇಜಾರಾಗಲ್ವೇ? ಬರಬೇಡ ಅಂತ ಹೇಳಿದ್ರೆ ನನ್ನ ತಂಗಿ ಬೇಜಾರಾಗ್ತಾಳೆ ಅಂತ ಅವ್ರು ಅನ್ಕೋಬೇಕು. ಸುಮ್ಮನಿರು, ಸರಿಯಾಗಿ ಬೈಬೇಕಾಯ್ತು ಕಣ್ ಪಾಪ. ಇನ್ನಾನು ನಮ್ಮ ಮನೆ 3 ತಿಂಗಳಗಟ್ಟಲೆ ಸೇರ್ಕೊಂಡು ಅದು ಇದು ತುರ್ಕೋದ್ರಲ್ಲೇ ಲೊಡೇರ ಅನ್ಬೇಕಾಯ್ತು. ನಾನೇನು ನಾಟಕ ಆಡ್ತೀನಿ ನಿಮ್ಮಂಗೆ ಆಗುತ್ತೆ, ನಿಮಗೂ ನಿಮ್ಮ ಅಮ್ಮಗೂ. ನನಗೆ ಆಗೋದಿಲ್ಲ, ಸುಸ್ತಾಗುತ್ತೆ. ಯಾಕೆ ಬೇಕಯ್ಯ? ಆಗ ಅವಳು ಅವ್ರ ಅಕ್ಕಯ್ಯ 2 ದಿನ ಬರ್ತೀನಿ ಅಂತ ಫೋನ್ ಮಾಡಿರಿ, ಬರಬೇಡ ನಮ್ಮ ಮನೆಯಾಗ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದ್ಲು. ಅದಕ್ಕೆ ಅವ್ರ ಅಮ್ಮ ಏನಾದರೂ ಕಳಿಸ್ಬೇಕಾ? ಪಾಪ ಸುಸ್ತಾಗುತ್ತೆ ಅಂತ ಅವಳಿಗೆ ಎದ್ದಳ ಕಾಲು ಕೂಕಮ್ಮ ಅಲ್ವಂತೆ. ನಾನಿವ ಆರೆಲ್ಲ ಮಾಡಿಕ್ಕೆ ನಿಲ್ಲಿಸ್ಮಕ್ಕ, ನನಗೂ ಅಲ್ಲ ಯಾಕೆ ಕೈಕಾಲೆಲ್ಲ ನೋಯ್ತಾವೆ, ಮಾಡಿಕ್ಕಾಗಲ್ಲ. ಅದಕ್ಕೇನೆ ಅವನು ನೀನು ಮಾಡಿಕ್ಕಿ ಅಮ್ಮ ಅಂತಂದ. ನೋಡು ಅವ್ರ ಅಕ್ಕ ತಂಗಿಯರೇ ಅವರೇ ನೋಡಲ್ಲ, ನಾವು ನಾವು ನೋಡ್ಕೊಂಡಿದ್ದೀವಿ. ಹೋಗುವಾಗ 1-2 ದಿನ ಇದ್ದು ಬರ್ತಾಳೆ. ಅವ್ರ ಅಮ್ಮನ ಕಳಿಸ್ಬೇಕಾ? ಅವಳು ಅಕ್ಕಿರಾಗಿ ಸಾಂಬಾರು ಪುಡಿ ಖಾರದ ಪುಡಿ ಮಾಡಿ ಶಮಕ್ಕೆ ನಮ್ಮ ಅಮ್ಮ ನಿಕ್ಕೊಂಡಿನಿ ಅಂತಾಳಲ್ಲ, ತಂಗಿಗೆ ಆಗಲ್ವಲ್ಲ, ತೆಗಿ ಹೋಗಮ್ಮ ಅಂತ ಕಳ್ಸೋದು ಬೇಡವೆ? ನಿಟ್ಟಿಲ್ದವಳು ನೋಡಮ್ಮ, ಇವ್ರೆಂತ ಅಕ್ಕ ಇರು ಹೋಗತ್ತ. ಇವ್ರಿಸಿಯಾನ ಬಿಡು, ಇವ್ರಿಸಿ ಯಾಕೆ ನನಗೆ ಹೋಗ್ತೀನಿ. ನಾನು ನಮ್ಮ ಮಗಳನ್ನ ಮಾತಾಡ್ಸೋಣಂತ ಬಂದಿದ್ದೆ, ಹೋಗ್ತೀನಿ. ಏನು ಮಾಡ್ತೈತ್ರು ತಮ್ಮ? ಅವ್ರ ಅಮ್ಮ ಇಂತ ಮಾತಾಡ್ತೈತಿ ಕೂಕಂಡ್ರಿ. ಲಕ್ಷ್ಮಂಟಿನೂ ಕೇಳಲಿಲ್ಲ ಯಾಕೆ ಅಂತ ಹೇಳಿ ಹಿಂಗೆ ಕೂಕೊಂಡಿದ್ರು. ಯಾಕಮ್ಮ ಹಿಂಗೆ ಇದೆಯಾ, ಯಾಕೆ ಚೆನ್ನಾಗಿಲ್ವೇ ಅಂತಲೂ ಮಾತಾಡಿಸ್ಲಿಲ್ಲ. ಯಾರು ಕೇಳಲ್ಲ ಕಣೆ. ನಿಮ್ಮ ಅಕ್ಕ ತಂಗಿಯರು ಅವರೇ ಆಗಲಿಲ್ಲ ಅಂದಮೇಲೆ ಬೇರೆ ಹೆಂಗೆ ಆಗ್ತಾರೆ? ಅವರೇ ನಿಮ್ಮರೇ ಆಗಿಲ್ಲಮ್ಮ. ಸ್ವಂತ ಅಕ್ಕ ತಂಗಿಯರೇನೇ ನಿಮ್ಮ ಅಕ್ಕ ಆಗಲಿಲ್ಲ, ನಿಮ್ಮ ಅಮ್ಮ ಇನ್ನೂ ಬರಲಿಲ್ಲ, ತಗಿ ನಮ್ಮನಾಗ್ಲಿಕ್ಕೆ ಸೆನಕ್ಕಿಲ್ವಂತಲ್ಲ. ಹೋಗೋಣ ಬಾರಮ್ಮ, ಕಿರಾಗಿ ಇವೆಲ್ಲ ಮಾಡೋದು ಯಾವ ಲೆಕ್ಕ? ಬಾ, ಆಮೇಲೆ ಯಾವಾಗನ ಮಾಡಿಕೊಟ್ಬತ್ತೀನಿ ಅಂತ ಹೇಳಿ ಇನ್ನೊಬ್ರು ಯಾರನ್ನಾಗಿದ್ದರೆ ಬರೋರು. ಅಲ್ಲ, ಇಷ್ಟು ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿದ್ರು ಅವರು ಸುಮ್ಮನೆ ಇದ್ದಾರಲ್ಲ, ಬಂದು ಮಾಡಿಕ್ಲಿಲ್ಲ. ಬಾರಮ್ಮ ಅಂತ ಊರ್ಗಾನ ಅಂತ ಹೇಳಿ ಕರೀಲಿಲ್ಲ. ನೋಡು, ನೀವು ಅವರೇ ಆಗಲಿಲ್ಲ ಅಂದಮೇಲೆ ಕಡೆಗ್ಲಾರ ಇನ್ನೆಲ್ಲ ಆಗ್ತಾರೆ. ಸುಮ್ಮನೆ ಕಡೆಗ್ಲಾರನ್ನೆಲ್ಲ ಯಾಕೆ ಹೇಳ್ಕಮ್ಮಕ್ಕೆ ಹೋಗ್ತೀಯ? ಅದೇ ಮತ್ತೆ ಅವ್ರವರೇ ಆಗಲಿಲ್ಲ ಅಂದಮೇಲೆ ಬೇರೆ ಆಗ್ತಾರೇನು ಸುಗುಣ ನಿನಗೆ? ಅವಳು ಮಕ್ಕ ಇವತ್ತು ಚೈತ್ರ ನೀನು ಅವ್ರನ್ನೆಲ್ಲ ಮಾತಾಡ್ಸಲ್ವಲ್ಲ, ಅದಕ್ಕೆ ಮಾತಾಡ್ಸಲ್ಲ. ಯಾಕೆ ನನ್ನ ಮಗಳನ್ನ ಮಾತಾಡ್ಸಲ್ಲ ಅಂತ ಹೇಳಿ ಅವರು ಮಾತಾಡ್ಸಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತಾರೆ. ಅವ್ರ ಅಕ್ಕ ಇವ್ರನ್ನ ಏನು ಒಮ್ಮಂಗಿಲ್ಲ. ಹಂಗಂದ್ರೆ ನೋಡಲಿಲ್ಲ ಮಾಡಲಿಲ್ಲ ಅಂದ್ರೂ ಸುಸ್ತಾಗುತ್ತೆ ಅಂತ ಅಳ್ತಾ ಕುಕ್ಕೊಂಡ್ರು. ಇವಾಗ ನೋಡು, ನಮ್ಮ ಅಕ್ಕಯ್ರಿಗೆ ಏನು ಹೇಳ್ಬೇಡ ಅಂತಾಳೆ. 7-15 ಮಾಡ್ಕೊಂಡವಳು. ಅದಕ್ಕೆ ಮತ್ತು ನಿಮ್ಮ ಅಕ್ಕಯ್ರು ನಿನ್ನ ಸದರ್ ತಗೊಂಡಿರೋದು ಅಲ್ಲ. ನಾನು 3 ತಿಂಗಳು ಇದ್ದು ಬಂದಲ್ಲ, ಅವಳು ಬರಬೇಡ ಕಣೆ ಅಂತ ಫೋನ್ ಮಾಡಿರಿ. ಏನು ಅನ್ಕೊಂಡವ್ರು ಅಂತ ಅವ್ರೊಂದು ಇಟ್ಟು ಯೋಚನೆ ಮಾಡಿಲ್ವಲ್ಲ ನಿಮ್ಮ ಅಕ್ಕಯ್ರು. ಬಿಡ್ರಿ ಅತ್ಲಾಗ ಹೋಗ್ಲಿ, ಅಮ್ಮ ಬರುತ್ತಂತಲ್ಲ, ನಾಳೆಗೆ ಹೋಗ್ತೀನಿ. ಹೋಗಂತ ನನಗೆ ಮಾಡಿಕ್ಕಾಗಲ್ಲ. 1 ವಾರ ಮಾಡಿಕ್ಕೇನು 15 ದಿವಸ ಮಾಡಿಕ್ಬೋದು ಅಷ್ಟೇ. ನಮಗೆ ದಿನ ಮಾಡ್ಕೊಡೋಕ್ಕಾಗಲ್ಲ ನನಗೆ. ಆ ಹುಡುಗಿನ ಬೇರೆ ನೋಡ್ಕೊಂಬೋದಾದ್ರೆ ನೋಡ್ಕೊಂತೀನಿ, ಇಂಥ ಬದುಕು ಮಾಡೋಕ್ಕಾಗಲ್ಲ. ಅಲ್ಲಿ ನನಗೂ ಆಗಲ್ಲ. ವಯಸ್ಸು ಹೋಗ್ತಾ ಕೈ ಕಾಲೆಲ್ಲ ನೋಯ್ತಾವೆ, ಎದ್ದಳ ಕಾಲು ಕುಕ್ಕಮಕ್ಕಲ್ಲ ನನಗೂ, ಬೋಲು ಮೈ ನೋವು. ಅದಕ್ಕೆ ನನ್ನ ಕೈಲಿ ಆಗಲ್ಲ. ಇನ್ನು ನೀನು ದೊಡ್ಡ ಕತ್ನ ಮಾಡ್ಕೊಂಡು ಬಂದು ನೋಡ್ಬೇಕು. ನಮ್ಮ ಚೈತ್ರ ನೋಡು ಹೆಂಗೆ ಮಾಡ್ತಾಳಂಗೆ ಎಲ್ಲ ಕೆಲಸ ಮಾಡ್ಕೊಂಡು ಗಾರ್ಮೆಂಟ್ಸ್ಕೊಂಡು ಹೋಗೋಳವಾಗ ಇವಾಗಲೂ ಎಲ್ಲ ಮಾಡ್ತಾಳಮ್ಮ. ಇವಾಗ ಒಂದು ಬದುಕು ಕೇಳಲ್ಲ ನನಗೆ. ಅತಿ ಒಂದಿಷ್ಟು ಕಸ ಮಾಡ್ಕೊಡತ್ತೆ ಅಂತಲೂ ಹೇಳಲ್ಲ, ಯಾತು ಹೇಳಲ್ಲ. ಮಕ್ಕ ಹೇಳಿಬಿಟ್ರೆ ಆಗಲ್ಲ, ಧೈರ್ಯವಾಗಿ ಮಾಡ್ಕೊಂಡು ಉಣ್ತೀವಿ ಅನ್ಬೇಕು ಅಷ್ಟೇನೆ. ಅಷ್ಟೇ ಸುಗುಣ. ಯಾವ ಅಕ್ಕ ತಂಗಿಯರು ಯಾರೂ ಆಗಲ್ಲ ಅಂದಮೇಲೆ ನಾವೇ ಧೈರ್ಯ ತಗೊಂಡು ಧೈರ್ಯವಾಗಿ ಇರ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತೀವಿ ಅಂಬೋದೊಂದು ಧೈರ್ಯ ಇರಬೇಕು ಅಷ್ಟೇನೆ. ನೀನು ಹಿಂಗೆ ಮಕ್ಕಳು ಬಿಡ್ಕೊಂಡು ಆಗಲ್ಲ, ಸುಸ್ತಾಗುತ್ತೆ ಅಂದರೆ ಹಿಂಗೆ ಹೋಗೋದೇನೆ ನೀನು. ಅಯ್ಯೋ, ನಾನೇನೇನು ನಾಟಕ ಮಾಡ್ತೀನಿ ಅಮ್ಮಂಗಾಗೈತಿವ್ರಿ. ನನಗೆ ಸುಳ್ಳು ಹೇಳ್ಬೇಕು, ಎದ್ದಳ ಕಾಲು ಕೂಕಮ್ಮಕ್ಕಲ್ಲ. ನಾನು ಆಡ್ತಿರೋದು ನೋಡೋಕೆ ತಡ್ಕೊಂಬಕ್ಕಾಗ್ದಲ್ಲೇ ವರ್ಷ ಇಟ್ಟು ಬಂದು ನಮ್ಮ ಮಕ್ಕಳು ಸರಿಯಾಗಿ ಫೋನ್ ಮಾಡಿ ಬೈದ್ಬಿಟ್ರು. ಏನು ಮಾಡೋಣ? ಅಪ್ಪ ನನಗೆ ಆಗಲ್ಲ, ನಾನೇನು ನಾಟಕ ಮಾಡ್ತೀನಿ ಅಮ್ಮಂಗೆ ಆಗುತ್ತೆ ಇವರಿಗೆ. ನನಗೆ ಆಗೋದೇ ಇಲ್ಲ. ಏನು ಮಾಡೋಣ? ಮತ್ತೆ ನೋಡಿದ್ರೆ 1-2 ದಿನ ಮಾಡಿತ್ತು, ಇವಾಗ ಅಲ್ಲಿ ನನಗೂ ಆಗಲ್ಲ ಅಂತೈತಿ. ಏನು ಮಾಡೋಣ? ಅಯ್ಯೋ,
ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.